ಆತ್ಮೀಯರೇ, ಇವತ್ತು ನಾನು ಒಂದು ಪುಸ್ತಕಾವಲೋಕನವನ್ನು ಮಾಡಬಯಸ್ತಾ ಇದ್ದೇನೆ. ಈ ಪುಸ್ತಕ ಧರ್ಮ ಅಂತ ಮುಷ್ತಾಕ್ ಹೆನ್ನಬೈಲ್ ಬರೆದಂಥ ಈ ಪುಸ್ತಕ ಇಸ್ಲಾಂ ಮತ್ತು ಮುಸ್ಲಿಮರ ಮೇಲಿನ ಪ್ರಶ್ನೆಗಳಿಗೆ ಉತ್ತರ ಅಂತ ಇದೆ. ಬಿಜಾಪುರದಲ್ಲಿ ಜರುಗಿದಂತಹ ಮುಸ್ಲಿಂ ಬಾಂಧವ್ಯ ವೇದಿಕೆಯ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಈ ಪುಸ್ತಕ ಬಿಡುಗಡೆಯಾಗಿದೆ. ಪುಸ್ತಕ ಸೌಹಾರ್ದ ಪ್ರಕಾಶನ ಬೆಂಗಳೂರಿನಿಂದ ಪ್ರಕಟವಾಗಿದೆ. ಇದಕ್ಕೆ ಮುನ್ನುಡಿಯನ್ನು ಶ್ರೀ ಲಕ್ಷ್ಮೀಶ್ ಗಬ್ಲಡ್ಕ, ಧಾರ್ಮಿಕ ಪರಿಷತ್ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ಸರ್ಕಾರ ಬರೆದಿದ್ದಾರೆ. ಲೇಖಕರ ಮಾತು ತುಂಬ ಮುತ್ತಿನಂಥ ಮಾತನ್ನು ತಾವು ಓದಲೇಬೇಕು. ಅದರ ನಂತರ 58 ಪ್ರಶ್ನೆಗಳನ್ನು ಎತ್ತಿ ಆ 58 ಪ್ರಶ್ನೆಗಳಿಗೆ ಉತ್ತರವನ್ನು, ಸಮಸ್ಯೆಯನ್ನು ಮತ್ತು ಪರಿಹಾರವನ್ನು ಮುಷ್ತಾಕ್ ಹೆನ್ನಬೈಲ್ ನೀಡಿದಂಥದ್ದು ಅಪೂರ್ವವಾದದ್ದು. ಇದರ ಬೆನ್ನುಡಿಯನ್ನು, ಇವರ ಹಂಬಲಕ್ಕೆ ಬೆಂಬಲವನ್ನು ನೀಡಿದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ, ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು ಅವರು ಬರೀತಾರೆ. ಅದನ್ನಷ್ಟೇ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಈ ಪುಸ್ತಕ ಏನು, ಇದರ ಮಹತ್ವ ಏನು, ಇದನ್ನು ತಾವು ಯಾಕೆ ಕೊಳ್ಳಬೇಕು, ಇದನ್ನು ಯಾಕೆ ನೀವು ತಾವು ಓದಲೇಬೇಕು ಅನ್ನೋದನ್ನು ಮನಗಾಣ್ತೀರಿ. ಕುಂದಾಪುರದ ಕ್ರಿಯಾಶೀಲ ಗೆಳೆಯ ಲೇಖಕ ಮುಷ್ತಾಕ್ ಹೆನ್ನಬೈಲ್ ಅವರು ರಾಜಕೀಯ ಕಾರಣಗಳಿಂದ ಹದಗೆಡುತ್ತಿರುವ ಹಿಂದೂ ಮುಸ್ಲಿಂ ಸಂಬಂಧಗಳನ್ನು ಸರಿದಾರಿಗೆ ತರಲು ಸದಾ ಕೆಲಸ ಮಾಡುತ್ತಲೇ ಇರುವವರು. ಅವರ ಅಂಥ ಪ್ರಯತ್ನದ ಭಾಗವಾಗಿ ಪ್ರಸ್ತುತ ಪುಸ್ತಕ ಪ್ರಕಟ ಆಗ್ತಾ ಇದೆ. ಇದರಲ್ಲಿರುವ 58 ಲೇಖನಗಳಿಗೆ ಮುಸ್ಲಿಮರ ಬಗೆಗಿರುವ ಪೂರ್ವಾಗ್ರಹಗಳನ್ನು ಕಳೆದು ಹಾಕುವ ಉದ್ದೇಶ ಇದೆ. ಭಾರತದಲ್ಲಿರುವ ಮುಸ್ಲಿಮರನ್ನು ದಿನನಿತ್ಯ ಅನುಮಾನಿಸಲಾಗ್ತಾ ಇದೆ, ಅವಮಾನಿಸಲಾಗ್ತಾ ಇದೆ. ಅವರ ಬಗೆಗೆ ದಿನನಿತ್ಯ ಸುಳ್ಳುಗಳನ್ನು ಹರಿಯಬಿಡಲಾಗುತ್ತಿದೆ. ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ನಿರ್ಬಂಧಿಸುವ, ಹಕ್ಕುಗಳನ್ನು ಕಸಿದುಕೊಳ್ಳುವ ಮಾತುಗಳನ್ನು ನಾವು ಕೇಳುತ್ತಲೇ ಇರುತ್ತೇವೆ. ಮುಸ್ಲಿಮರು ತಮ್ಮದೇ ದೇಶದಲ್ಲಿ ಅನ್ಯರಂತೆ ಬದುಕಬೇಕಾದ ವಾತಾವರಣವನ್ನು ನಿರ್ಮಿಸಲಾಗುತ್ತಿದೆ. ಅವರು ಸಮಾಜದಿಂದ ಕಣ್ಮರೆಯಾಗುವಂತೆ ಮಾಡಲು ಹಲವು ತಂತ್ರಗಳನ್ನು ಹೆಣೆಯಲಾಗುತ್ತಿದೆ. ಮುಸ್ಲಿಮರ ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿಗೆ ಸರ್ಕಾರಗಳು ಅನುದಾನ ನೀಡಿದರೆ ಅದನ್ನು ಹಲಾಲ್ ಬಜೆಟ್ ಎಂದು ಕರೆಯಲಾಗುತ್ತದೆ. ಭಾರತದ ಸಂವಿಧಾನ ನೀಡಿರುವ ರಕ್ಷಣೆಗಳ ಹೊರತಾಗಿಯೂ ಮುಸ್ಲಿಮರು ತಾರತಮ್ಯ, ಪೂರ್ವಾಗ್ರಹ ಮತ್ತು ಹಿಂಸಾಚಾರವನ್ನು ಎದುರಿಸುತ್ತಿದ್ದಾರೆ. ನೂರಾರು ವರ್ಷಗಳಿಂದ ಸಹಬಾಳ್ವೆ ನಡೆಸುತ್ತಿದ್ದ ಸಮುದಾಯಗಳು ಪರಸ್ಪರ ಹೊಡೆದಾಡಿಕೊಳ್ಳುವಂತೆ ಮಾಡುತ್ತಿರುವ ದುಷ್ಟ ಶಕ್ತಿಗಳು ಅನುಸರಿಸುತ್ತಿರುವ ಕೆಲವು ವಿಧಾನಗಳಿಗೆ ಮುಷ್ತಾಕ್ ಇಲ್ಲಿ ತಾಳ್ಮೆಯಿಂದ ಉತ್ತರಿಸಿದ್ದಾರೆ. ಮುಸ್ಲಿಮರ ಬಗೆಗೆ ಪ್ರಚಲಿತದಲ್ಲಿರುವ ಹಲವು ಬಗೆಯ ಸುಳ್ಳುಗಳಿಗೆ ವಿವರಣೆ ನೀಡಿದ್ದಾರೆ. ಯಾರು ಸುಳ್ಳುಗಳನ್ನು ಹುಟ್ಟಿಸುತ್ತಿದ್ದಾರೋ ಅವರ ಧರ್ಮದಲ್ಲಿರುವ ಅಂಥದ್ದೇ ನಂಬಿಕೆ ಮತ್ತು ಆಚರಣೆಗಳ ಕಡೆಗೆ ನಮ್ಮ ಗಮನ ಸೆಳೆದಿದ್ದಾರೆ. ಇಂಥದ್ದೊಂದು ಉಪಯುಕ್ತ ಮತ್ತು ಸಕಾಲಿಕ ಪುಸ್ತಕವನ್ನು ಪ್ರಕಟಿಸಿದ ಮುಷ್ತಾಕರಿಗೆ ಅಭಿನಂದನೆಗಳು ಅಂತ ಹೇಳ್ತಾರೆ. ಈ ಪುಸ್ತಕವನ್ನು ತೆಗೆದ ನಂತರ ಇದರ ಮುನ್ನುಡಿ ಅಥವಾ ಪರಿವುಡಿ ನಾನು ತೆಗೆದಾಗ 58 ಪ್ರಶ್ನೆಗಳು ನನ್ನ ಎದುರು ನಿಂತಿವೆ. ನಾನು ಎಲ್ಲವನ್ನು ವಿವರಿಸಲು ಹೋಗುವುದಿಲ್ಲ. ತಾವು ಈ ಪುಸ್ತಕವನ್ನು ಖರೀದಿಸಿ ಲೇಖಕರ ಈ ಒಂದು ಪ್ರಯತ್ನಕ್ಕೆ ತಾವು ಬೆಂಬಲವನ್ನು ನೀಡಬೇಕು. ಮೊದಲನೇ ಪ್ರಶ್ನೆ ಇಲ್ಲಿ ಬಂದಿರೋದು, ಅಲ್ಲಾಹನಿಂದ ಹೊರತಾಗಿ ಬೇರೆ ದೇವರಿಲ್ಲ ಎನ್ನುವುದು ಧರ್ಮಾಂಧತೆಯೇ ಅಂತ ಪ್ರಶ್ನಿಸಿ ಅದಕ್ಕೆ ಉತ್ತರ ನೀಡ್ತಾರೆ. ಬಸವಣ್ಣನವರು ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅನೂಹ್ಯ, ಅಗಮ್ಯ, ಅಗೋಚರ ಅಂತ ದೇವನನ್ನು ಪರಿಚಯಿಸ್ತಾರೆ. ಅದನ್ನೇ ಇಸ್ಲಾಂ ಹೇಳ್ತದೆ, ದೇವನು ನಿರಾಕಾರಿ, ಅಲ್ಲಾಹನ ಹೊರತಾಗಿ ದೇವರಿಲ್ಲ ಅಂತ. ಅದನ್ನೇ ವೇದದಲ್ಲೂ ಹೇಳ್ತಾರಲ್ಲ, ಏಕಂ ಸತ್ ವಿಪ್ರಾ ಬಹುಧಾ ವದಂತಿ, ಇರುವುದೊಂದೇ ಸತ್ಯ, ತಸ್ಯ ಪ್ರತಿಮಸ್ಯ ನ ಅಸತಿ, ಅವನಿಗೆ ಯಾವ ಪ್ರತಿಮೆಯೂ ಇಲ್ಲ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ ಅಂತ ವಚನ ಬಂದಾಗ ಆ ವಚನವನ್ನು ಪಚನ ಮಾಡುವ ಶಕ್ತಿ ನಮ್ಮಲ್ಲಿ ಬೇಕಲ್ಲವೇ? ಇನ್ನೂ ಒಂದು ವಚನವನ್ನು ಹೇಳಿ ನಾನು ಈ ಪುಸ್ತಕದ ಪರಿಚಯವನ್ನು ಅಥವಾ ಪುಸ್ತಕವನ್ನು ತಾವು ಓದಲೇಬೇಕು ಅನ್ನುವ ಹಕ್ಕೊತ್ತಾಯವನ್ನು ಮಾಡ್ತೇನೆ. ಅದೆಂದರೆ,
ಕಲ್ಲು ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ಉಣ್ಣುವ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರಯ್ಯ. ಇಂತಹ ಒಂದು ದ್ವಂದ್ವ ನಮ್ಮ ಸಮಾಜದಲ್ಲಿ ಆಗಲೇ ಆಚರಿಸಲ್ಪಡ್ತಾ ಇರುವಂಥದ್ದು. ಅದೆಲ್ಲವುಗಳನ್ನು ಕಂಡಾಗ ಇವತ್ತಿನ ಭಾರತ ದೇಶ ನಾವೆಲ್ಲರೂ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ನಾವೆಲ್ಲರೂ ಒಂದಾಗಿ ಚೆಂದಾಗಿ ಸೌಹಾರ್ದದಿಂದ ಬಾಳಬೇಕು. ಅದನ್ನು ಬಾಳಬೇಕೆಂದರೆ ನಮ್ಮ ಮನಸ್ಸಿನಲ್ಲಿರುವಂಥ ಕಲ್ಮಶಗಳೆಲ್ಲವನ್ನು ನಾವು ದೂರವಾಗಿಸಬೇಕು. ನಮ್ಮ ಮನಸ್ಸು ನಿರ್ಮಲವಾಗಿದ್ದರೆ ನಮಗೆ ಇತರ ಚಿಂತೆ. ಕೆಸರಿಲ್ಲದ ನೀರಲ್ಲಿ ಕಲ್ಲೆಸೆದರೂ ಕೂಡ ಅದರ ಅಲೆ ನಿರ್ಮಲವಾಗಿಯೇ ಇರುತ್ತದೆ. ಮಾನ್ಯರೇ, ತಾವು ಧರ್ಮ ಅನ್ನುವ ಪುಸ್ತಕವನ್ನು ಕೊಂಡು ಓದಿ ಅವರಿಗೆ ಪ್ರೋತ್ಸಾಹ ನೀಡಿರಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.